ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ವಿದ್ಯಶ್ರೀ. ಈ ಕ್ಷಣದ ಪ್ರಮುಖ ಸುದ್ದಿಗಳನ್ನ ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ಹೆಡ್ಲೈನ್ಸ್. ಇಂದಿನಿಂದ ಭಕ್ತರಿಗೆ ರಾಮಲಲ್ಲಾನ ದರ್ಶನ ಭಾಗ್ಯ. ಬಾಲರಾಮನ ಕಣ್ತುಂಬಿಕೊಳ್ಳೋಕೆ 5 ಡಿಗ್ರಿಯ ಕೊರೆಯುವ ಚಳಿಯಲ್ಲೂ ಬೆಳಗಿನ ಜಾವ 3 ಗಂಟೆಯಿಂದಲೇ ಮುಗಿಬಿದ್ದ ಜನ. ದಟ್ಟಣೆ ತಡೆಯೋಕೆ ಪೊಲೀಸರ ಹರಸಾಹಸ. ರಾಮಲಲ್ಲಾ ದರ್ಶನವನ್ನ ಮೊದಲ ದಿನವೇ ಪಡೆಯೋಕೆ ನೂಕುನುಗ್ಗಲು ಜೈ ಶ್ರೀರಾಮ್ ಘೋಷಣೆ ಮೊಳಗಿಸ್ತಾ ಗುಂಪಾಗಿ ಹೆಜ್ಜೆ. ಇವತ್ತೇ 1 ಲಕ್ಷಕ್ಕೂ ಹೆಚ್ಚು ಜನ ರಾಮಲಲ್ಲಾನ ವೀಕ್ಷಿಸುವ ಸಾಧ್ಯತೆ. ಬೆಳಗ್ಗೆ 8ರಿಂದ 11:30ರವರೆಗೆ ರಾಮಲಲ್ಲಾ ದರ್ಶನಕ್ಕೆ ಅವಕಾಶ. ಮತ್ತೆ ಮಧ್ಯಾಹ್ನ 2ರಿಂದ ಸಂಜೆ 7 ಗಂಟೆಯವರೆಗೆ ಸಾಮಾನ್ಯ ಜನರಿಗೆ ದರ್ಶನ. ಅರ್ಚಕರಿಂದ ಬೆಳಗ್ಗೆ ಶೃಂಗಾರ ಆರತಿ, ಸಂಜೆ ಸಂಧ್ಯಾ ಆರತಿ. ಸರಯೂ ತಟದ ಅಯೋಧ್ಯೆಗೆ ಜೀವ ಕಳೆ ತಂದ ಶ್ರೀರಾಮ. ಉತ್ತರ ಪ್ರದೇಶದ ಅಯೋಧ್ಯೆಯಲ್ಲಿ ಶಿಲ್ಪಿ ಅರುಣ್ ಯೋಗಿರಾಜ್ ಸಂತಸ. ಸುಂದರ ಘಳಿಗೆಯ ಸಂಭ್ರಮ ಮೊಬೈಲ್ನಲ್ಲಿ ಸೆರೆ. ಅಯೋಧ್ಯೆ ರಾಮ ಮಂದಿರದ ಒಳಗೆ ನ್ಯೂಸ್ ಫಸ್ಟ್ ಸಂಚಾರ. ಒಳಗಿನ ಕಂಬಗಳಲ್ಲಿ ವಿಷ್ಣು ಲಕ್ಷ್ಮೀ ದೇವಿಯ ಅವತಾರದ ಕೆತ್ತನೆ. ಬೆಂಗಳೂರಿನ ಕಂಪನಿಯಿಂದ ಮಂದಿರದ ಪುಷ್ಪಾಲಂಕಾರ. ನೇಪಾಳದ ಸೀತೆಯೂರಿನಿಂದ ರಾಮನಿಗಾಗಿ ಬಂದ ದಂಪತಿ. ಬೆಂಗಳೂರಿನಲ್ಲಿ ಬಾಲರಾಮನ ಪಟ್ಟಾಭಿಷೇಕದ ದಿನವೇ ಗಂಡು ಮಗುವಿಗೆ ಜನ್ಮ ನೀಡಿದ ಬಸಂತಿ. ರಾಮ ಅಥವಾ ರಾ ಅಕ್ಷರದಿಂದ ಬರುವಂತಹ ಹೆಸರನ್ನ ಇಡ್ತೀವಿ ಎಂದ ತಂದೆ ಸುರೇಶ್. ಹಿಂದೂ ವಿರೋಧಿ ಪಟ್ಟಿಯನ್ನ ಕಿತ್ತೊಗೆಯೋಕೆ ಶ್ರೀರಾಮನ ಜಪ. ನಾನು ನಾಸ್ತಿಕನಲ್ಲ ಆಸ್ತಿಕ ಅಂತ ಒತ್ತಿ ಹೇಳ್ತಾ ಇರೋ ಸಿಎಂ. ಬಿಜೆಪಿಯ ರಾಮ ತಂತ್ರಕ್ಕಿದು ಸಿದ್ದರಾಮಯ್ಯರ ಪ್ರತಿತಂತ್ರವ. ಕಾಂತರಾಜು ವರದಿ ಸರ್ಕಾರಕ್ಕೆ ಸಲ್ಲಿಸೋಕೆ ಮುಹೂರ್ತ ಫಿಕ್ಸ್. ಜನವರಿ 31ರ ಒಳಗೆ ಸರ್ಕಾರದ ಕೈ ಸೇರಲಿದೆ ವರದಿ. ಜೆಪಿ ಹೆಗಡೆ ನೇತೃತ್ವದಲ್ಲಿ ವರದಿ ಸಲ್ಲಿಸೋಕೆ ಸಿದ್ಧತೆ. ಪಿಎಸ್ಐ ಅಕ್ರಮ ನೇಮಕಾತಿ ಹಗರಣ. ನಿವೃತ್ತ ನ್ಯಾಯಮೂರ್ತಿ ಬಿ ವೀರಪ್ಪರಿಂದ ಸರ್ಕಾರಕ್ಕೆ 471 ಪುಟಗಳ ವರದಿ ಸಲ್ಲಿಕೆ. ಅಕ್ರಮದ ಬಗ್ಗೆ 324 ದಾಖಲೆಗಳನ್ನು ನೀಡಿರುವ ಮಾಹಿತಿ. 545 ಪಿಎಸ್ಐ ಹುದ್ದೆಗಳ ಮರುಪರೀಕ್ಷೆ. ರಿ ಎಕ್ಸಾಮ್ಗೆ ಅಪಿಯರ್ ಆಗ್ತಾ ಇರೋ ಸುಮಾರು 54,000 ಅಭ್ಯರ್ಥಿಗಳು. ಪರೀಕ್ಷಾ ಕೇಂದ್ರದ 100 ಮೀಟರ್ನಲ್ಲಿ ಸೆಕ್ಷನ್ 144 ಜಾರಿ. ಪಿಎಸ್ಐ ನೇಮಕಾತಿ ಪರೀಕ್ಷೆ ಬರೆಯುವುದಕ್ಕೆ ಹಲವು ನಿಯಮಗಳು. ಫುಲ್ ಶರ್ಟ್ ಧರಿಸಿ ಬಂದವರ ಅಂಗಿಯ ತೋಳುಗಳನ್ನ ಕತ್ತರಿಸಿದ ಸಿಬ್ಬಂದಿ. ನಾನು ಪರೀಕ್ಷೆಯೇ ಬರೆಯಲ್ಲ ಅಂತ ವಾಪಸ್ ಹೋದ ಓರ್ವ ಅಭ್ಯರ್ಥಿ. ಪ್ರೀತಿಸಿದ ಹುಡುಗನ ದಕ್ಕಿಸಿಕೊಳ್ಳೋಕೆ ಜ್ಯೋತಿಷಿ ಮೊರೆ ಹೋದ ಯುವತಿ. ಪ್ರಿಯಕರ ಮಾತ್ರವಲ್ಲದೆ ಹೆತ್ತ ಪೋಷಕರನ್ನು ವಶೀಕರಣ ಮಾಡಿಕೊಳ್ಳೋಕೆ ಪ್ಲಾನ್. ಜ್ಯೋತಿಷಿಯ ಮಾತು ನಂಬಿ ಕಳ್ಕೊಂಡಿದ್ದು ಬರೋಬ್ಬರಿ 8 ಲಕ್ಷ. ಐತಿಹಾಸಿಕ ಧಾರ್ಮಿಕ ಕ್ಷೇತ್ರ ಮೇಲುಕೋಟೆಯಲ್ಲಿ ಭಯಾನಕ ಕೃತ್ಯ. ಶಿಕ್ಷಕಿಯನ್ನ ಕೊಲೆಗೈದು ಬೆಟ್ಟದ ತಪ್ಪಲಲ್ಲಿ ಶವ ಹೂತಿಟ್ಟ ಹಂತಕರು. ಕಾಣೆಯಾದ 3 ದಿನದ ಬಳಿಕ ಬೆಟ್ಟದ ತಪ್ಪಲಲ್ಲಿ ಮೃತದೇಹ ಪತ್ತೆ. ತನಿಖೆ ಶುರು. ನೇಣು ಬಿಗಿದ ಸ್ಥಿತಿಯಲ್ಲಿ ಬೆಂಗಳೂರಿನ ಖಾಸಗಿ ಶಾಲೆಯ ಟೀಚರ್ ಮೃತದೇಹ ಪತ್ತೆ. ಪತಿಯೇ ಹತ್ಯೆ ಮಾಡಿದ್ದಾನೆ ಅಂತ ಮೃತ ರಂಜಿತಾ ಪೋಷಕರ ಆರೋಪ. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆ. ರಾಹುಲ್ ಗಾಂಧಿ ನ್ಯಾಯ ಯಾತ್ರೆಯ ಬಸ್ ತಡೆದು ಯಾತ್ರೆಯ ದಾಳಿಗೆ ಯತ್ನ. ಬಿಜೆಪಿ ವಿರುದ್ಧ ರಾಜ್ಯಾದ್ಯಂತ ಇಂದು ಹೋರಾಟ. ಫ್ರೀಡಂ ಪಾರ್ಕ್ನಲ್ಲಿ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ. ಬೆಂಗಳೂರಲ್ಲಿ ಹೆಚ್ಚಾಗ್ತಾ ಇರೋ ಟ್ರಾಫಿಕ್ ಸಮಸ್ಯೆ. ಪೀಕ್ ಅವರ್ಸ್ಗಳಲ್ಲಿ ಟ್ರಾಫಿಕ್ ಬಗ್ಗೆ ತಿಳಿಯೋಕೆ ಡ್ರೋನ್ ಬಳಕೆ. ವಿವಿಧ ಏರಿಯಾಗಳಲ್ಲಿ ಪ್ರಯೋಗಕ್ಕಿಳಿದ ಪೂರ್ವ ವಿಭಾಗ ಸಂಚಾರಿ ಪೊಲೀಸರು.
ನಿನ್ನೆ ಮಕ್ಕಳಿಗೆ ನಾಮಕರಣ ಶಾಸ್ತ್ರ ಮುಗಿಸಿದ್ದ ಆಕ್ಷನ್ ಪ್ರಿನ್ಸ್ ಇವತ್ತು ಮುದ್ದು ಮಕ್ಕಳಿಬ್ಬರ ಪರಿಚಯ. ರುದ್ರಾಕ್ಷಿ ಹಯಗ್ರೀವನ ವಿಡಿಯೋ ಹಂಚಿಕೊಂಡ ಧ್ರುವ ಸರ್ಜಾ. ಸಿ ವರ್ಗದ ದೇವಾಲಯ ಅರ್ಚಕರ ವೇತನಕ್ಕಿಂತ ಹೆಚ್ಚು ತಸ್ತೇಕ್, ನಿಮಗೆ ಹೆಚ್ಚು ತಸ್ತೇಕ್ ನೀಡುವ ಆದೇಶವಿದ್ದಲ್ಲಿ ಹಾಜರುಪಡಿಸಿ. ಹಿರೇಮಗಳೂರು ಕಣ್ಣನ್ಗೆ ಚಿಕ್ಕಮಗಳೂರು ತಹಶೀಲ್ದಾರ್ರಿಂದ ನೋಟಿಸ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.